ಬೆಂಗಳೂರಿನ ವಾಹನ ಸವಾರರಿಗೆ ಗುಡ್ ನ್ಯೂಸ್. ಹೆಬ್ಬಾಳ ಜಂಕ್ಷನ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಹೆಬ್ಬಾಳ ಮೇಲ್ಸೇತುವೆಯ ಹೊಸ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತವಾಗಿದೆ. ನಿನ್ನೆಯಿಂದ ಎಸ್ಟಿ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರೋದು ವಾಹನ ಸವಾರರಿಗೆ ಖುಷಿ ತಂದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನ ವಾಹನ ಸವಾರರಿಗೆ ಗುಡ್ ನ್ಯೂಸ್. ಹೆಬ್ಬಾಳ ಮೇಲ್ಸೇತುವೆ ಹೊಸ ಲೂಪ್ ಓಪನ್. ತುಂಬಾ ವರ್ಷಗಳಿಂದ ಕಾಯುತ್ತಾ ಇದ್ದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆಬ್ಬಾಳ ಮೇಲ್ಸೇತುವೆಯ ಮತ್ತೊಂದು ಹೊಸ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತ ಆಗಿದೆ. ಎಸ್ಟಿ ಮಾಲ್ ಮತ್ತು ತುಮಕೂರು ರಸ್ತೆ ವಾಹನ ಸವಾರರು ಮೇಕ್ರಿ ಸರ್ಕಲ್ ಪ್ರವೇಶಕ್ಕೆ ತುಂಬಾ ಅನುಕೂಲಕರವಾಗಲಿದೆ. ಜೊತೆಗೆ ಯಲಹಂಕ, ಜಕ್ಕೂರು, ಸಹಕಾರ ನಗರದಿಂದ ನಗರ ಪ್ರದೇಶಕ್ಕೂ ಇದು ತುಂಬಾ ಅನುಕೂಲವಾಗಲಿದೆ. ಹೆಬ್ಬಾಳ ಜಂಕ್ಷನ್ನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಮತ್ತೊಂದು ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರುವಂಥದ್ದು. ಹೆಬ್ಬಾಳ ಫ್ಲೈಓವರ್ ಮೇಲೆ ಈ ಹೊಸ ಲೂಪ್ ರ್ಯಾಂಪನ್ನು ಇವತ್ತು ಸಂಚಾರಕ್ಕೆ ಮುಕ್ತ ಮಾಡಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ಎಸ್ಟಿ ಮಾಲ್ ಮತ್ತು ತುಮಕೂರು ರಸ್ತೆ ಕಡೆಯಿಂದ ಬರುವಂಥ ವೆಹಿಕಲ್ಗಳು ನಗರದ ಒಳಗಡೆಗೆ ಮೇಕ್ರಿ ಸರ್ಕಲ್ ಕಡೆಗೆ ಕನೆಕ್ಟ್ ಆಗೋದಕ್ಕೆ ತುಂಬ ಅನುಕೂಲಕರ ಆಗುವಂತಹ ಹೊಸ ಲೂಪ್ ರ್ಯಾಂಪ್ ನಿನ್ನೆ ಸಂಜೆಯಿಂದ ವಾಹನ ಸಂಚಾರಕ್ಕೆ ಈಗ ಮುಕ್ತ ಮಾಡಿರುವಂಥದ್ದು. ಇದರಿಂದಾಗಿ ಈ ಭಾಗದಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. BDA ನಿರ್ಮಾಣ ಮಾಡಿರುವಂಥ ಈ ಒಂದು ಲೂಪ್ ರ್ಯಾಂಪಿಂದಾಗಿ ವಾಹನ ಸವಾರರು ಓಡಾಡಲಿಕ್ಕೆ ತುಂಬ ಅನುಕೂಲಕರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಯಲಹಂಕ, ಜಕ್ಕೂರು, ಸಹಕಾರ ನಗರ ಈ ಭಾಗದಿಂದ ಬರುವಂಥ ವೆಹಿಕಲ್ಗಳು ಮೇಕ್ರಿ ಸರ್ಕಲ್ ಕಡೆಗೆ ಹೋಗಲಿಕ್ಕೆ ತುಂಬ ಸಹಕಾರಿ ಆಗುತ್ತೆ. ಈ ಲೂಪ್ ರ್ಯಾಂಪ್ ಇಲ್ಲದೆ ಹೋದರೆ ತುಂಬ ಅನಾನುಕೂಲ ಆಗ್ತಾಯಿತ್ತು. ಕೆಳಗಡೆ ಟ್ರಾಫಿಕ್ ಜಂಕ್ಷನ್ ಹೆಬ್ಬಾಳ ಜಂಕ್ಷನ್ ಬಳಿ ವೆಹಿಕಲ್ಗಳ ಸಂಚಾರ ದಟ್ಟಣೆ ಆಗ್ತಾಯಿತ್ತು, ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಕಳೆದ ಆಗಸ್ಟ್ ತಿಂಗಳಲ್ಲಿ ನನ್ನ ಬಲಭಾಗಕ್ಕೆ ಕಾಣ್ತಾ ಇರ್ತಕ್ಕಂಥ ಈ ಲೂಪ್ ರ್ಯಾಂಪನ್ನು KRಪುರಂ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಮೇಕ್ರಿ ಸರ್ಕಲ್ ಕಡೆಗೆ ಕನೆಕ್ಟ್ ಆಗಲಿಕ್ಕೆ ಮಾಡಿದರು. ಅದಾದ ನಂತರ ಈಗ ಮತ್ತೆ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಹೊಸ ಲೂಪ್ ರ್ಯಾಂಪನ್ನು ಓಪನ್ ಮಾಡಿರುವಂಥದ್ದು. ಇದರಿಂದಾಗಿ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಹೆಬ್ಬಾಳ ಜಂಕ್ಷನ್ ಬಳಿ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಆದರೆ ಮೇಕ್ರಿ ಸರ್ಕಲ್ ಬಳಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಾಹನ ಸವಾರರು ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ ಆಗಸ್ಟ್ನಲ್ಲಿ KRಪುರದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಲೂಪ್ ರ್ಯಾಂಪ್ ಓಪನ್ ಆಗಿತ್ತು. ಈಗ ಮತ್ತೆ ನಿನ್ನೆಯಿಂದ ಎಸ್ಟಿ ಮಾಲ್ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೊಸ ಲೂಪ್ ರ್ಯಾಂಪ್ ಓಪನ್ ಆಗಿರುವುದು ವಾಹನ ಸವಾರರಿಗೆ ಖುಷಿ ತಂದಿದೆ. ವಾಹನ ಸವಾರರು ಟ್ರಾಫಿಕ್ ಕಡಿಮೆಯಾಗಿದೆ, ತುಂಬಾ ಅನುಕೂಲ ಆಗಲಿದೆ ಅಂತಿದ್ದಾರೆ. ಚೆನ್ನಾಗಿದೆ ಅಣ್ಣ ರೋಡು. ಇವತ್ತು ಸ್ವಲ್ಪ ಫುಲ್ ಆರಾಮಾಗಿದ್ದಾರೆ. ಎಲ್ಲಾರು ಆರಾಮಾಗಿ ಓಡ್ತಾ ಇದೆ. ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೈಟ್ 6 ಗಂಟೆ ಆದ್ಮೇಲೆ ಟ್ರಾಫಿಕ್ ಜಾಮು ಆರಾಮಾಗಿದೆ. ಯಾವಾಗ ನೋಡಿಲ್ಲ ಈ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಡು. ತುಂಬಾ ಓಡಾಡಕ್ಕೆ ತುಂಬಾ ಚೆನ್ನಾಗೈತೆ. ನಾವು ಓಡಾಡ್ಬೋದು, ಟ್ರಾಫಿಕ್ ಫ್ರೀ ಆಗೈತೆ. ಇವಾಗ ಚೆನ್ನಾಗಿ ಓಡಾಡ್ತಾ ಇದ್ವಿ, ಮೊದಲು ಈ ತರ ಓಡಾಡಕೈತೆ ಇರಲಿ. ಫುಲ್ಲು ಟ್ರಾಫಿಕ್ ಜಾಮ್ ಸರ್. ತುಂಬಾ ಆ ಕಡೆ ಸುತ್ಕೊಂಡು ಹೋಗ್ಬೇಕಾಗಿತ್ತು, ಹಂಗಿಂದ ಬರ್ತಾ ಇದ್ರೆ ಇವಾಗ ಫ್ರೀ ಆಗೈತೆ. ಇವಾಗ ಚೆನ್ನಾಗಿದೆ ಸರ್. ಟ್ರಾಫಿಕ್ ಆಗಲ್ಲ, ಏನು ಟ್ರಾಫಿಕ್ ಆಗಲ್ಲ ಸರ್. ಹೊಸ ರೋಡ್ ಸರ್. ಇವಾಗ ಆ ಕಡೆಯಿಂದ ಬಾನ್ಸ್ವಾಡಿ ಕಡೆಯಿಂದ ಬರೋವ್ರಿಗೂ ಒಂದು ಜಾಗ ಇದೆ. ಈ ಕಡೆ ST ಮಾಲಿಂದ U-turn ತೊಗೊಂಡು ಬರೋವ್ರಿಗೂ ಒಂದು ಜಾಗ ಇದೆ. ಸೊ ವೆರಿ ಗುಡ್ ಥಿಂಗ್. ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ಇವಾಗಲೇ ಏನೋ ಸ್ವಲ್ಪ ನಮಗೆ ಒಂದು ಅನಿಸ್ತಾ ಇದೆ. ತುಂಬ ಒಂದು ಮನೆಯಿಂದ 1.5 ಅವರ್ ಮುಂಚೆ ಓಡ್ತಾ ಇದ್ವಿ. ಟ್ರಾಫಿಕ್ ಖಂಡಿತ ಒಟ್ಟಾರೆ ಹೊಸ ಲೂಪ್ ರ್ಯಾಂಪ್ನಿಂದ ಹೆಬ್ಬಾಳ ಫ್ಲೈಓವರ್ ಬಳಿ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ. ಆದರೆ ಫ್ಲೈಓವರ್ ಮೇಲೆ ಹೋಗುವ ವಾಹನಗಳು ಮೇಕ್ರಿ ಸರ್ಕಲ್ ಬಳಿ ನಿಲ್ಲುವುದರಿಂದ ಅಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಲಿದ್ದು, ಅಲ್ಲಿಯೂ ಸಂಚಾರ ದಟ್ಟಣೆ ಆಗದಂತೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.